ಡಿಕೆ ಶಿವಕುಮಾರ್ ಸರ್ಗೆ ಸುರೇಶ್ ಅಣ್ಣಂಗೆ ಸರ್, ಇವತ್ತು ನಮ್ಮ ಡಿಕೆ ಶಿವಕುಮಾರ್ ಸಾಹೇಬರು ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾವ ರೀತಿ ಶುಭ ಹಾರೈಸ್ತೀರಿ? ನಮಗೆಲ್ಲ ಇದೊಂದು 25 ವರ್ಷದ ಕನಸು. ನನಗಿವಾಗ 50 ವರ್ಷ. ನಾನು 18 ವರ್ಷ ಯುವಕ ಆಗಿದ್ದಾಗ ರಾಜಕಾರಣಕ್ಕೆ ಬಂದಂಥ ಅನಿವಾರ್ಯವಾಗಿ ಅವತ್ತಿಂದ ಇವತ್ತವರೆಗೂ ಅವರ ಅನುಯಾಯಿಯಾಗಿ ನಮಗೆಲ್ಲ ಒಂದು ಕನಸು. ಆ ಕನಸನ್ನ ಇವತ್ತು ಹಬ್ಬದ ವಾತಾವರಣದಲ್ಲಿ ನೋಡ್ತಾ ಇದ್ದೀರಾ. ಆ ಹಬ್ಬನ ಇಲ್ಲಿ RR ನಗರದಲ್ಲಿ ಕುಸುಮ ಹನುಮಂತರಾಯಪ್ಪರ ಅಧ್ಯಕ್ಷತೆಯಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಮಗೆ ಅದಕ್ಕಿಂತ ಸಂತೋಷ ಮತ್ತೊಂದಿಲ್ಲ. ಓಕೆ ಸರ್, ಏನು ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯ ಅವ್ರು ಏನು ನಡ್ಸ್ಕೊಂಡು ಬಂದಿದ್ರು ಆಡಳಿತ, ಅವ್ರಿಗಿಂತ ಚೆನ್ನಾಗಿ ಆಡಳಿತ ನಡೆಸ್ತಾರ, ಅದೇ ರೀತಿ ನಡ್ಸ್ಕೊಂಡು ಬರ್ತಾರೆ. ಈಗ ನಿಮಗೆಲ್ಲ ಭಾಳಷ್ಟು ಜನಕ್ಕೆ ಗೊತ್ತಿದೆ, ಇವತ್ತು ಪ್ರಧಾನಮಂತ್ರಿಗಳ ಸುಳ್ಳು ಇಡೀ ದೇಶಾದ್ಯಂತ ಹಬ್ಬಿದೆ. ಬರೀ ಸುಳ್ಳನ್ನಲ್ಲೇ ರಾಜಕಾರಣ ಮಾಡ್ತಾ ಇದ್ದಾರೆ. ಆ ಸುಳ್ಳನ್ನ ಹೋಗಲಾಡಿಸಿ ಸತ್ಯನ ತಗೊಂಬಂದು ಇಡೀ ದೇಶದಲ್ಲಿ ಇವತ್ತು ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿರೋದಕ್ಕೆ ನಮಗೆಲ್ಲ ಎಷ್ಟು ಖುಷಿ ಇದೆ. ಮುಂದಿನ ದಿನಗಳಲ್ಲಿ 2029ಕ್ಕೆ ಪಾರ್ಲಿಮೆಂಟ್ನಲ್ಲಿ ಪ್ರಧಾನಮಂತ್ರಿಯಾಗಿ ರಾಹುಲ್ ಗಾಂಧಿಯವ್ರನ್ನು ಕುಂಡ್ರಿಸ್ತಾರೆ. ಅಷ್ಟು ಶಕ್ತಿ ಇದೆ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಅಂತ ನಮಗೆ ಅಚಲವಾದ ನಂಬಿಕೆ ಇದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಬಾವುಟನ ಆರಿಸ್ತಾರೆ ಅನ್ನ, ಕೆಂಪು ಕೋಟೆ ಮೇಲೆ ಕಾಂಗ್ರೆಸ್ ಬಾವುಟನ ಆರಿಸ್ತಾರೆ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮಗೆಲ್ಲ ನನಗೆ ಆಹ್ವಾನ ಇತ್ತು. ಭಾಳಷ್ಟು ಜನ ನಾವು ಮೇನ್ ಲೀಡರ್ಗಳಿಗೆ ರಾಜಭವನಕ್ಕೆ ಆಹ್ವಾನ ಇತ್ತು. ಆದರೆ ನಮ್ಮ ಕ್ಷೇತ್ರದ ಜನಗಳು ನಾವು ಹೋಗಿ ಅಲ್ಲಿ ಕುಂತ್ಕೊಂಡ್ರೆ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಅನುಯಾಯಿಗಳು, ಕ್ಷೇತ್ರದ ಕಾರ್ಯಕರ್ತರುಗಳು ನೊಂದ್ಕೊಂತಾರೆ ಅಂತ ಅವ್ರಿಗೆಲ್ಲ ಅವ್ರ ಜೊತೆಲೇ ನಾವು ಸಂಭ್ರಮಾಚರಣೆ ಮಾಡಬೇಕು. ನಾವು ಸದಾಕಾಲ ಅವ್ರ ಜೊತೆಲಿ ಇರ್ತೀವಿ. ಅವ್ರು ಎಲ್ಲಿದ್ದರು ಹೇಗಿದ್ದರು ನಮಗೆ ಖುಷಿ, ಚೆನ್ನಾಗಿರ್ತಾರೆ. ಹಂಗಾಗಿ ನಾವು ಕಾರ್ಯಕರ್ತರ ಜೊತೆ ಇವತ್ತು ಸಂಭ್ರಮಾಚರಣೆ ಮಾಡಬೇಕು ಅಂತ ಇಲ್ಲೇ ಸಣ್ಣದಾಗಿ ಅವರ ಇಲ್ಲಿ 4 ಗಂಟೆಗೆ ಅವ್ರ ಪ್ರಮಾಣ ವಚನದ ನೇರ ಕಾರ್ಯಕ್ರಮನ ಇಲ್ಲಿ ಮಾಡಿದ್ದೀವಿ. 100 ಅಡಿ ಕಟೌಟ್ರ್ ಹಾಕಿದ್ದೀವಿ. ಎಲ್ರಿಗೂ 25,000 ಜನಕ್ಕೆ ಸಿಹಿ ಹಂಚೋಕ್ಕೆ ಲಡ್ಡು ತಯಾರಿಸಿದ್ದೀವಿ. ಇಡೀ ಕ್ಷೇತ್ರದ ಎಲ್ಲ ಮನೆಗಳಿಗೂ ತಲುಪಿಸುವಂಥ ಕಾರ್ಯಕ್ರಮ, ಒಂದು ರ್ಯಾಲಿ, ಪಟಾಕಿ, ಸಂಭ್ರಮಾಚರಣೆ ಎಲ್ಲ ಕಾರ್ಯಕರ್ತರು ಹಮ್ಮಿಕೊಂಡಿದ್ದಾರೆ. ನಾವು ಅವ್ರ ಹಿಂದೆ ನಿಂತ್ಕೊಂಡು ನಾವು ಖುಷಿ ಪಟ್ಕೊಂಡು ಅವ್ರಿಗೂ ಖುಷಿ ಪಡಿಸ್ಕೊಂಡು ಇಲ್ಲಿ ಸಂಭ್ರಮಾಚರಣೆ ಮಾಡ್ತೀವಿ. ಮೇಡಮ್, ನಮ್ಮ ಡಿಕೆ ಶಿವಕುಮಾರ್ ಸಾಹೇಬರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಬೆಂಗಳೂರು ಭಾಗದಲ್ಲಿ ಬೆಂಗಳೂರು ಉಸ್ತುವಾರಿ ಇದಾಗಿ ಅವರು ತುಂಬ ಕೆಲಸಗಳು ಮಾಡಿದ್ದಾರೆ. ನಮ್ಮ ಭಾಗಕ್ಕೆ ಡಬಲ್ ಟೇಕರ್ ಮೆಟ್ರೋ ರೈಲು ಮತ್ತು ರೋಡು 2 ಡಬಲ್ ಟೇಕರ್ ನಮ್ಮ ಸುಮ್ನಹಳ್ಳಿ ಜಂಕ್ಷನಲ್ಲಿ ಕೂಡ ನಮ್ಮ ಭಾಗದಲ್ಲಿ ಬರ್ತಾ ಇದೆ. ಅದೇ ರೀತಿಯೇ ನಮ್ಮ ಬೆಂಗಳೂರಲ್ಲಿ ಅವರು ಟನಲ್ ರೋಡ್ ಇರ್ಬೋದು, ಮತ್ತೊಂದು ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮುಂದಿನ ಇನ್ನೂ 100 ವರ್ಷಗಳ ಕಾಲ ಬೆಂಗಳೂರಿಗೆ ಸುಸ್ಥಿತಿಯಲ್ಲಿಡೋದಕ್ಕೆ ಎಲ್ಲ ರೀತಿಯಲ್ಲೂ ಸಾಹೇಬರು ಮಾಡ್ತಾರೆ. ಜೊತೆಗೆ ಅವರು ಈ ಮುಖ್ಯಮಂತ್ರಿ ಕನಸು, ಅವರು ಸುದೀರ್ಘ ಅವರು 50 ವರ್ಷದ ರಾಜಕೀಯ ಕನಸು ಇಂದು ನನಸಾಗಿದೆ. ಅವರು ಆಗಿಂದನೂ ಕೂಡ ಕೆಲಸ ಮಾಡ್ಕೊಂಡು 2013ರಲ್ಲೇ ಅವ್ರು ಮುಖ್ಯಮಂತ್ರಿ ಆಗಬೇಕಾಯಿತು. ಕಾಲ ಅವ್ರದ್ದು ಮಿಸ್ ಆಗಿ ಇವತ್ತು ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ತುಂಬ ಚೆನ್ನಾಗಿ ಆಡಳಿತ ಮಾಡಿದ್ದಾರೆ. ಮುಂದೆ ಇವರು ಕೂಡ ಅದಕ್ಕಿಂತ ಇನ್ನೂ ಉತ್ತಮ ರೀತಿಯಲ್ಲಿ ಯುವಕರಿದ್ದಾರೆ, ಇನ್ನೂ ಒಳ್ಳೆಯ ರೀತಿಯಲ್ಲಿ ಆಲೋಚನೆ ಮಾಡಿ ಇನ್ನೂ ಅಭಿವೃದ್ಧಿ ಕೆಲಸ ಮಾಡಿ ನಮ್ಮ ಭಾಗದಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿಯನ್ನು ಮುಂದೆ 2028ರಲ್ಲಿ ಇವರ ಅಧ್ಯಕ್ಷತೆಯಲ್ಲೇ ಗೆದ್ದು ನಮ್ಮನ್ನೆಲ್ಲರನ್ನು ನಮ್ಮ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ನ ಮತ್ತೊಮ್ಮೆ ಆರಿಸ್ತಾರೆ. ಜೊತೆಗೆ ಕೂಡ ನಮ್ಮ ಸೆಂಟ್ರಲ್ ಗೌರ್ಮೆಂಟಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ನ ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡೇ ಮಾಡ್ತಾರೆ ಅಂತ ಹೇಳ್ತೀವಿ.